3 ತಿಂಗಳಿಂದ ಗೃಹಲಕ್ಷ್ಮಿಯ ದುಡ್ಡು ಬಂದಿಲ್ಲ. ಒಂದು ತಿಂಗಳು ಡಿಲೇ ಆಗಿತ್ತು, 2 ತಿಂಗಳು ಡಿಲೇ ಆಗಿತ್ತು, ಈ ಬಾರಿ 3 ತಿಂಗಳಾಗಿದೆ ಬಂದಿಲ್ಲ. ಇದು 4ನೆಯ ತಿಂಗಳು. ಅಕ್ಕಿಗೆ ಕೊಡಬೇಕಾದಂತಹ ಹಣ 5 ತಿಂಗಳಿಂದ ಬಂದಿಲ್ಲ. ರಾಜ್ಯ ಸರ್ಕಾರ ಈ ಎರಡೂ ಯೋಜನೆಗಳಿಗೆ ತತ್ಕ್ಷಣಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂದರೆ 10,000 ಕೋಟಿ ರೂಪಾಯಿ ಬೇಕು. ಗೃಹಲಕ್ಷ್ಮಿಯ ದುಡ್ಡು 3 ತಿಂಗಳಿಗೆ 7,500 ಕೋಟಿ ಬಾಕಿ ಇದೆ. ಅಕ್ಕಿಯ 5 ತಿಂಗಳ ಬಾಕಿ ಒಂದು 2,500 ಕೋಟಿ ಆಗುತ್ತೆ. ಇದುವರೆಗೆ ಗ್ಯಾರಂಟಿ ಯೋಜನೆಗಳ ವಿಷಯವಾಗಿ ಕಾಂಗ್ರೆಸ್ನ ಶಾಸಕರು ಏನು ಆರೋಪ ಮಾಡ್ತಾ ಇದ್ರು ತಮ್ಮದೇ ಸರ್ಕಾರದ ವಿರುದ್ಧ? ಗ್ಯಾರಂಟಿಗಳ ಕಾರಣದಿಂದಾಗಿ ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ ಅಂತ ಶಾಸಕರು ಆರೋಪವನ್ನು ಮಾಡ್ತಾ ಇದ್ರು. ಈಗ ನೋಡಿ, ಗ್ಯಾರಂಟಿಗಳಿಗೆ ಹೊಡೆತ ಬಿದ್ದಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡ್ತೋ ಆ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ. ಶಾಸಕರ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಾವು ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ಏನು ಅಂತ ಜನರ ಮುಂದೆ ನಿಂತ್ಕೊಳ್ಳೋದು, ಇದು ಶಾಸಕರ ಆಕ್ರೋಶ ಆಗಿತ್ತು. ಎಲ್ಲ ದುಡ್ಡನ್ನು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಾ, ನಮಗೆ ರಸ್ತೆ ಮಾಡ್ಸೋಕ್ಕೆ ದುಡ್ಡಿಲ್ಲ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ. ಈಗ ನೋಡಿದ್ರೆ ಗ್ಯಾರಂಟಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಏನರ್ಥ? ಅಂದರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾದ ಸಂಕಷ್ಟ ಶುರುವಾಗಿದೆ ಅಂತ ಅರ್ಥ.